ಹಿಂದೂಗಳ ಪಾಲಿನ 3 ಶ್ರದ್ಧಾ ಕೇಂದ್ರಗಳಲ್ಲಿ ಒಂದಾಗಿರುವಂತಹ ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಿದ್ಧತೆ ಸಂಭ್ರಮ ಈಗಿನಿಂದಲೇ ಹೇಗೆ ಕಳೆಗಟ್ಟಿದೆ ಅನ್ನೋದನ್ನ ನಾವು ಪ್ರತಿದಿನ ನಿಮಗೆ ವಿಸ್ತೃತ ವರದಿಯ ಮೂಲಕ ತೋರಿಸ್ತಾ ಇದ್ದೀವಿ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ದಿನಗಣನೆ ಶುರುವಾಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ರಾಮನ ಪುಣ್ಯಭೂಮಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಸಾಕಷ್ಟು ವಿಚಾರಗಳನ್ನ, ಕುತೂಹಲದ ಸ್ವಾರಸ್ಯಕರ ವಿಚಾರಗಳನ್ನ ಪ್ರತಿದಿನ ಕೂಡ ತಿಳಿಸ್ತಾ ಇದೆ. ಅಯೋಧ್ಯೆಯಿಂದ ಕ್ಷಣ ಕ್ಷಣದ ಲೈವ್ ರಿಪೋರ್ಟ್ ಅನ್ನ ಹಿಂದೂಗಳಿಗೆ, ಅದರಲ್ಲೂ ಆಸ್ತಿಕ ವರ್ಗಕ್ಕೆ ಕೊಡೋ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಮಂದಿರದ ಕೆತ್ತನೆಯಿಂದ ಇರಬಹುದು, ಮಂದಿರದ ಸ್ಪೆಷಾಲಿಟಿ ಜೊತೆಗೆ ಅಲ್ಲಿ ಬಳಸಿರುವಂತಹ ಕಲ್ಲು ಶಿಲೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ. ಯಾವ ಸ್ಪೀಡಲ್ಲಿ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತೆ ಇಡೀ ಅಯೋಧ್ಯೆಯ ವಿಕಾಸ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಕೂಡ ನೀವು ಪ್ರತಿನಿತ್ಯ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೀರಾ. ರಾಮನ ಭಕ್ತರು ಹೇಳ್ತಾ ಇರೋದು ಒಂದೇ, ಅಲ್ಲಿ ಕಣ ಕಣದಲ್ಲೂ ರೋಮ ರೋಮದಲ್ಲೂ ರಾಮ ಇದ್ದಾನೆ, ಆತನನ್ನ ನೋಡೋದಕ್ಕೆ ಶತಶತಮಾನಗಳಿಂದ ನಮ್ಮ ಹಿಂದಿನ ತಲೆಮಾರುಗಳು ಕಾಯ್ತಾ ಬಂದಿದ್ವು. ಈಗ ಆ ನಿರೀಕ್ಷೆ ಸಾಕಾರಗೊಳ್ತಾ ಇದೆ. ಸೊ ನಾವು ಮುಂಚೆಯಿಂದನೇ ಇಲ್ಲಿ ಬಂದಿದ್ದೀವಿ ಅಂತ ಅನೇಕರು ಬಂದು ತಂಗಿರೋರು ಹೇಳ್ತಾ ಇದ್ದಾರೆ. ಕೇವಲ ಉತ್ತರ ಭಾರತದವರು ಮಾತ್ರ ಅಲ್ಲ ಅಯೋಧ್ಯೆಗೆ ಭೇಟಿ ನೀಡ್ತಾ ಇರೋದು, ದಕ್ಷಿಣ ಭಾರತದಿಂದ ಕೂಡ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. ಕಾರಣ ನಾನು ಆಗಲೇ ಹೇಳ್ತಾ ಇದ್ದೆ, ಹಿಂದೂಗಳಿಗೆ ಅತ್ಯಂತ ಪವಿತ್ರ ಶ್ರದ್ಧಾ ಕೇಂದ್ರಗಳು ಅಂತ ಇರೋದು 3. ಅದು ಅಯೋಧ್ಯೆ, ಕಾಶಿ, ಮಥುರಾ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಅಂತ ಹೇಳಿ ಶತಶತಮಾನಗಳಿಂದ ಕಾಯ್ತಾ ಬರ್ತಾ ಇದ್ದಾರೆ ಹಿಂದೂಗಳು. 400-500 ವರ್ಷಗಳ ಪ್ರತೀಕ್ಷೆ ಇಲ್ಲಿ ಸಾಕಾರಗೊಳ್ಳುವಂತಹ ಸಂದರ್ಭ. ಹೀಗಾಗಿ ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರ ಹೇಳ್ತಾ ಇರೋದು ಅಲ್ಲಿ ಅಯೋಧ್ಯೆಯ ಸಂಪೂರ್ಣ ವಿಕಾಸ ಕೂಡ ನಾವು ಮಾಡ್ತಾ ಇದ್ದೀವಿ, ಅದು ಅತ್ಯಂತ ಅದ್ಭುತವಾಗಿರುತ್ತೆ, ನಿಮಗೆ 22ನೇ ತಾರೀಕು ಗೊತ್ತಾಗುತ್ತೆ ಅಂತ. ಇನ್ನೊಂದು ಕಡೆಗೆ ಅಯೋಧ್ಯೆಗೆ ಡಿಸೆಂಬರ್ 30ನೇ ತಾರೀಕು ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಅಯೋಧ್ಯೆಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಭೇಟಿ ಕೊಡ್ಲಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಹನುಮಾನ್ ಗಡಿ ಬಳಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಧುವಣ ಗಿತ್ತಿಯಂತೆ ಹನುಮಾನ್ ಗಡಿ ರಸ್ತೆ ಕೂಡ ಸಿಂಗಾರಗೊಂಡಿದೆ. ನಿಮಗೆ ನೆನಪಿರ್ಬೋದು, ಈ ರಾಮ ಮಂದಿರ ಶಂಕುಸ್ಥಾಪನೆಗೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಹನುಮಾನ್ ಗಡಿಗೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಅವರು ಶಂಕುಸ್ಥಾಪನೆ ನೆರವೇರಿಸೋದಕ್ಕೆ ಅಂತ ಹೋಗಿದ್ರು. ಈಗ ಮತ್ತೆ ಡಿಸೆಂಬರ್ 30ನೇ ತಾರೀಕು ಇಲ್ಲಿಗೆ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಭ್ರಮ ನೂರ್ಮಡಿಯಾಗಿದೆ. ಬಹಳಷ್ಟು ಜನ ಕಾಯ್ತಾ ಇದ್ದಾರೆ, ಯಾವಾಗ ಜನವರಿ 22ನೇ ತಾರೀಕು ಆಗುತ್ತೋ, ಯಾವಾಗ ನಮ್ಮ ಶತಶತಮಾನಗಳ ಪ್ರತೀಕ್ಷೆಗೆ ಉತ್ತರ ಸಿಗುತ್ತೋ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಂದು ತಂಗಿದ್ದಾರೆ ಆ ಭಾಗದಲ್ಲಿ. ನಿತ್ಯ ಗಂಗಾರತಿಯಲ್ಲೂ ಕೂಡ, ಸರಯೂ ನದಿಯ ತಟದಲ್ಲಿ ನಡೆಯುವಂತಹ ಗಂಗಾರತಿಯಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ರಾಮೋತ್ಸವದ ಸಂಭ್ರಮ ಸಡಗರ ನಾವು ನೋಡ್ತಾ ಇದ್ರೆ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ, ಯಾವ ರೀತಿ ಹಿಂದೂಗಳು ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ ಅಂತ. ಸೊ ನೀವು ಲೈವ್ ರಿಪೋರ್ಟ್ ಮಾಡ್ತಾ ಇರಬೇಕಾದ್ರೆ, ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರಬೇಕಾದ್ರೆ ಕಂಡು ಬರ್ತಾ ಇರುವಂತಹ ವಿಚಾರಗಳು ಇವತ್ತು ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತ. ಮಮತಾ, ಇನ್ನು 25 ದಿನಗಳ ಕಾಲ ಸಮಯ ಇದೆ ರಾಮ ಮಂದಿರ ನಿರ್ಮಾಣದ ಉದ್ಘಾಟನೆಗೆ. ಅದರ ಮೊದಲ ಮಹಡಿ ಉದ್ಘಾಟನೆ ಏನಾಗ್ತಾ ಇದಕ್ಕೆ ಅದಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯ ಇರುವಂತದ್ದು. ಆದಾಗ್ಯೂ ಕೂಡ ಅಯೋಧ್ಯೆಗೆ ಬರುವಂತಹ ಭಕ್ತರ ಸಂಖ್ಯೆ ಏನಿದೆ ಅದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಜನ ಬಂದು ರಾಮಲಲ್ಲನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜನವರಿ 22ರ ಬಳಿಕ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳು ಇರುವಂತಹ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆ ಒಂದು ಅವಧಿಯಲ್ಲಿ ಏನು ಅಯೋಧ್ಯೆಗೆ ರಾಮಲಲ್ಲನ ದರ್ಶನಕ್ಕೆ ಅವಕಾಶಗಳು ಇರೋದಿಲ್ಲ. ಹೀಗಾಗಿ ಸಾಧ್ಯವಾದಷ್ಟು ಬೇಗ ಮೊದಲೇ ಒಂದಿಷ್ಟು ದರ್ಶನಗಳನ್ನ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಜನರು ಬರ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತದ್ದು, ಅದರ ಮೊದಲ ಮಹಡಿ ಉದ್ಘಾಟನೆ ಕೂಡ ಆಗ್ತಾ ಇದೆ. ಇದಕ್ಕಾಗಿ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮಮತಾ, ಇಡೀ ಅಯೋಧ್ಯೆನ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ತಪ್ಪಾಗಲ್ಲ. ಒಮ್ಮೆ ಇದನ್ನ ವೈಲ್ಡ್ ಆಗಿ ನೀವು ವ್ಯೂ ನೋಡಿ, ಯಾವುದೋ ಒಂದು ಮಾಡರ್ನ್ ಸಿಟಿಗೆ ಬಂದಿದ್ದೀವಿ ಅನ್ನೋ ರೀತಿಯಾದಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು. ಎಲ್ಲಾ ಕಡೆಗಳಲ್ಲೂ ಕೂಡ ಒಂದೇ ರೀತಿಯಾದಂತಹ ಕಟ್ಟಡಗಳನ್ನ, ಒಂದೇ ರೀತಿಯಾದಂತಹ ಬಣ್ಣವನ್ನ, ಒಂದೇ ರೀತಿಯಾದಂತಹ ವಿನ್ಯಾಸವನ್ನ ನೋಡ್ತಾ ಹೋಗ್ಬೋದು. ಈ ಒಂದು ದೃಶ್ಯಗಳೇನು ನೋಡ್ತಾ ಇದ್ರಿ, ಹನುಮಾನ್ ಗಡಿಗೆ
ಪ್ರವೇಶವನ್ನ ಮಾಡುವಂತಹ ದೃಶ್ಯಗಳಾಗಿರುವಂತದ್ದು. ಕಳೆದ 3-4 ವರ್ಷಗಳ ಹಿಂದೆ ಬಂದಿದ್ರೆ ಮಮತಾ ಈ ರೀತಿಯಾದಂತಹ ದೃಶ್ಯಗಳಲ್ಲಿ ಕಾಣಿಸ್ತಾ ಇರಲಿಲ್ಲ. ಸಾಕಷ್ಟು ಕಿರಿದಾದಂತ ದಾರಿ ಇತ್ತು, ಓಡಾಡ್ಲಿಕ್ಕೆ ಬಹಳಷ್ಟು ಕಷ್ಟವಾಗುವಂತ ಪರಿಸ್ಥಿತಿ ಸನ್ನಿವೇಶಗಳಿತ್ತು. ಅಕ್ಕಪಕ್ಕದ ಇದ್ದಂತ ಅಂಗಡಿ ಮುಂಗಟ್ಟುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆರವು ಮಾಡಿ ಒಂದು ದೊಡ್ಡದಾದಂತಹ ರೋಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಎಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಬಂದರೂ ಕೂಡ, ಭಕ್ತರು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದಂತೆ ಆರಾಮವಾಗಿ ಓಡಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಬರುವಂತ ಭಕ್ತರಿಗೆ ಒಂದು ವಿಶೇಷವಾದಂತಹ ಭಾವ ಮೂಡಬೇಕು ಮತ್ತೆ ಒಂದು ಯೂನಿಕ್ನೆಸ್ ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲಾ ಕಟ್ಟಡಗಳಿಗೂ ಕೂಡ ಸರ್ಕಾರವೇ ಒಂದು ವಿನ್ಯಾಸವನ್ನ ಕೊಟ್ಟಿರುವಂತದ್ದು. ಈ ಒಂದು ಹಾದಿಯಲ್ಲಿರುವಂತಹ ಎಲ್ಲಾ ಕಟ್ಟಡಗಳು ಕೂಡ ಅದೇ ವಿನ್ಯಾಸವನ್ನ ಹೊಂದಿರಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಹಾಗಾಗಿ ಎಲ್ಲಾ ಕಟ್ಟಡಗಳಿಗೂ ಕೂಡ ಒಂದೇ ರೀತಿಯಾದಂತಹ ಡಿಸೈನ್ ಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಮತ್ತೆ ಒಂದೇ ರೀತಿಯಾದಂತಹ ಬಣ್ಣವನ್ನ ಕೂಡ ಬಳದಿರುವಂತ ಕೆಲಸ ಏನು ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸಂಗತಿ ಏನಂದ್ರೆ 30ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಕೂಡ ಮಾಡ್ತಾರೆ. ಅದಕ್ಕಾಗಿ ಸಕಲ ತಯಾರಿಗಳು ನಡೀತಾ ಇದಾವೆ. ಇವತ್ತು ಅಯೋಧ್ಯೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಹನುಮಾನ್ ಗಡಿಯ ಮುಂಭಾಗದಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಭದ್ರತೆಯನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದನ್ನ ನಾವು ನೋಡಬಹುದು. ಈಗಾಗಲೇ ಸಾಕಷ್ಟು ಪೊಲೀಸರು ಬೆಳಗ್ಗೆಯಿಂದಲೇ ಹನುಮಾನ್ ಗಡಿಯ ಸುತ್ತಮುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬರೋಕೆ ಇನ್ನೂ ಸ್ವಲ್ಪ ಸಮಯ ಆಗ್ಬಹುದು. ಅಲ್ಲಿವರೆಗೂ ಕೂಡ ಭಕ್ತರಿಗೆ ಪ್ರವೇಶಕ್ಕೆ ಅನುಮತಿಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಅವರು ಬರೋ ವೇಳೆಗೆ ಭಕ್ತರಿಗೂ ಕೂಡ ಅನುಮತಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ತಡೆ ಹಿಡಿಯುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಹನುಮಾನ್ ಗಡಿಯ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ಹನುಮಾನ್ ಗಡಿ ಅತ್ಯಂತ ಪ್ರಮುಖವಾದಂತಹ ದೇವಸ್ಥಾನ ಆಗಿರುವಂತದ್ದು. ಯಾಕೆಂದ್ರೆ ಅಯೋಧ್ಯೆಯಲ್ಲಿ ಸಾವಿರಾರು ಟೆಂಪಲ್ಗಳಿದಾವೆ. ಅದರಲ್ಲಿ ಹನುಮಾನ್ ಗಡಿ ಅತಿ ಪ್ರಮುಖವಾದಂತದ್ದು. ರಾಮ ಮಂದಿರವನ್ನ ಹೊರತುಪಡಿಸಿದ್ರೆ ಅತಿ ಮುಖ್ಯವಾದಂತಹ ದೇವಸ್ಥಾನ ಇದಾಗಿರುವಂತದ್ದು. ಇತಿಹಾಸಗಳು ಮತ್ತೆ ಪುರಾಣಗಳ ಉಲ್ಲೇಖಗಳ ಪ್ರಕಾರ ಅಯೋಧ್ಯೆಯ ರಕ್ಷಣೆಯನ್ನ ಹನುಮ ಮಾಡ್ತಾ ಇದ್ದ ಅನ್ನುವಂಥದ್ದು ಒಂದು ಉಲ್ಲೇಖಗಳಿರುವಂತದ್ದು. ಹೀಗಾಗಿ ಅಯೋಧ್ಯೆಗೆ ಬರುವಂತಹ ಭಕ್ತರು ರಾಮಲಲ್ಲನ ಜೊತೆಗೆ ಹನುಮಾನ್ ಏನು ದರ್ಶನವನ್ನ ಕೂಡ ಮಾಡುವಂತದ್ದು ಕಡ್ಡಾಯ ಆಗಿರುತ್ತೆ. ಹೀಗಾಗಿ ಎರಡೂ ದೇವಸ್ಥಾನಗಳಲ್ಲೂ ಕೂಡ ಸಾಕಷ್ಟು ಜನನಿಬಿಡ ಅಥವಾ ಭಕ್ತರು ಹೆಚ್ಚು ಜನಸಂದಣಿಯಲ್ಲಿ ಸೇರುವಂತದ್ದನ್ನು ಕೂಡ ನಾವು ನೋಡ್ತಿದೀವಿ. ಒಂದ್ ರೀತಿ ಹಬ್ಬದ ವಾತಾವರಣ ಈಗಿನಿಂದಲೇ ಶುರುವಾಗಿದೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀವಿ ಯಾವ ರೀತಿ ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದಿತ್ತು, ಇಡೀ ಅಯೋಧ್ಯೆಯ ವಿಕಾಸ ಆಗುತ್ತೆ, ಅದನ್ನು ನೀವು ನೋಡ್ತೀರಾ ಜನವರಿ 22ನೇ ತಾರೀಕು ಅಷ್ಟೊತ್ತಿಗೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು 2020ರಲ್ಲೇ ಹೇಳಿದರು.